ಇಲ್ಲಿ ಸೇಮ್ ಕೋಡ್ ಜಸ್ಟ್ ಸ್ಮಾಲ್ ಡಿಫ್ರೆನ್ಸ್, ಆದರೆ ಒಂದು ವರ್ಕ್ ಆಗುತ್ತೆ, ಇನ್ನೊಂದು ಕ್ರ್ಯಾಶ್ ಆಗುತ್ತೆ. ಗೆಸ್ ಮಾಡಿ ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ಕ್ರ್ಯಾಶ್ ಆಗುತ್ತೆ ಅಂತ. ಹೌದು, ಈ ಕ್ವಶನ್ನ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾವು ಆಲ್ರೆಡಿ ನೋಡಿ ಲಿಸ್ಟ್ ಬಗ್ಗೆ, ಲಿಸ್ಟ್ ಅಂದರೆ ಏನು, ಲಿಸ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ, ಲಿಸ್ಟಲ್ಲಿ ವ್ಯಾಲ್ಯೂಸ್ನ ಹೇಗೆ ಚೇಂಜ್ ಮಾಡಬೇಕು, ಲಿಸ್ಟಿಗೆ ನ್ಯೂ ವ್ಯಾಲ್ಯೂಸ್ನ ಹೇಗೆ ಆ್ಯಡ್ ಮಾಡಬೇಕು, ಲಿಸ್ಟಿಂದ ಆ ವ್ಯಾಲ್ಯೂಸ್ನ ಹೇಗೆ ಡಿಲೀಟ್ ಮಾಡಬೇಕು, ಲಿಸ್ಟಲ್ಲಿರೋ ವ್ಯಾಲ್ಯೂಸ್ನ ಹೇಗೆ ಆಕ್ಸೆಸ್ ಮಾಡಬೇಕು, ಇದೆಲ್ಲ ಕಲ್ತಿದ್ದೀವಲ್ವಾ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಪೈಥಾನಲ್ಲಿ ಟಪಲ್ ಬಗ್ಗೆ ಕಲ್ತ್ಕೊಳ್ಳೋಣ. ಟಪಲ್ ಅಂದರೆ ಏನು, ಟಪಲ್ನ ನಾವು ಚೇಂಜ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಸೊ ಇವೆಲ್ಲ ಇವತ್ತು ನೋಡೋಣ. ಓಕೆ, ಬೇಸಿಕ್ ಕ್ವಶನ್, ಟಪಲ್ ಅಂದರೆ ಏನು? ಟಪಲ್ ಅಂದರೆ ಲಿಸ್ಟ್ ಥರನೇ ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡುತ್ತೆ. ಆದರೆ ತುಂಬ ದೊಡ್ಡ ಡಿಫ್ರೆನ್ಸು ಕೂಡ ಇದೆ. ಏನಪ್ಪ ಅಂತಂದರೆ ಟಪಲ್ಲು ಇಮ್ಯೂಟೇಬಲ್. ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾವು ಲಿಸ್ಟಲ್ಲಿ ಕಲಿಯುವಾಗ ಲಿಸ್ಟ್ಸ್ ಆರ್ ಮ್ಯೂಟೇಬಲ್ ಅಂತ ಹೇಳಿದ್ದೆ, ಅಂದರೆ ಲಿಸ್ಟ್ನ ನಾವು ಚೇಂಜ್ ಮಾಡ್ಬೋದು ಅಂತ. ಬಟ್ ಟಪಲ್ಸ್ ಆರ್ ಇಮ್ಯೂಟೇಬಲ್, ವಿ ಕ್ಯಾನಾಟ್ ಚೇಂಜ್ ದ ವ್ಯಾಲ್ಯೂ ಇನ್ ಅ ಟಪಲ್. ಓಕೆ, ಎಕ್ಸಾಂಪಲ್ ನೋಡಿ, ಇದೊಂದು ಟಪಲ್ ಬಿ ಇಸ್ ಈಕ್ವಲ್ ಟು 1, 2, 3. ಬಿ ಆಫ್ 0 ಅಂದರೆ ಫಸ್ಟ್ ಒನ್ ಪ್ಲೇಸಲ್ಲಿ 100ನ ರೀಪ್ಲೇಸ್ ಮಾಡು ಅಂತ. ನಾವಿದು ರೀಪ್ಲೇಸ್ ಮಾಡಿ ಪ್ರಿಂಟ್ ಮಾಡಿದರೆ ಎರರ್ ತೋರಿಸುತ್ತೆ. ರನ್ ಮಾಡಿ ನೋಡೋಣ. py ಟಪಲ್.py. ಸೊ ನೋಡ್ಬೋದು ಇಲ್ಲಿ ನೀವು, ಟಪಲ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಓಕೆ, ಸೊ ದಿಸ್ ಮೀನ್ಸ್ ನಾವು ಟಪಲ್ ವ್ಯಾಲ್ಯೂಸ್ನ ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ. ಓಕೆ, ಚೇಂಜ್ ಮಾಡ್ದಿರ ನೀವು ಡೈರೆಕ್ಟಾಗಿ ಬೇಕಾದರೆ ಪ್ರಿಂಟ್ ಮಾಡ್ಬೋದು. ನೋಡಿ, ರನ್ ಮಾಡ್ತೀನಿ ಮತ್ತೆ. 1, 2, 3 ಅಂದರೆ ಟಪಲ್ನ ಪ್ರಿಂಟ್ ಮಾಡ್ಬೋದು ಅಷ್ಟೇ, ವ್ಯಾಲ್ಯೂಸ್ನ ರೀಡ್ ಮಾಡ್ಬೋದು 1 by 1. ಹೇಗೆ ಅಂತಂದರೆ ಅಗೈನ್ ಇಂಡೆಕ್ಸಿಂಗ್ ಯೂಸ್ ಮಾಡ್ತೀವಿ. ಬಿ ಆಫ್ ಪ್ರಿಂಟ್ ಬಿ ಆಫ್ 0 or 2 ಅಂದರೆ ಟಪಲಲ್ಲಿರೋ ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡೋದು ಹೇಗೆ. 3 ಅಂದರೆ ಬಿ ಆಫ್ 2 ಅಂದರೆ 0, 1, 2 ಅಂದರೆ ಇದು ಪ್ರಿಂಟ್ ಆಗ್ತಾ ಇದೆ. ಸೊ ಟಪಲ್ ಅಂದರೆ ಏನು, ಟಪಲ್ ಕೂಡ ಒಂದು ಡೇಟಾ ಸ್ಟ್ರಕ್ಚರ್. ನಾವು ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಬೋದು, ಡಿಫ್ರೆಂಟ್ ಡೇಟಾ ಕೂಡ ಸ್ಟೋರ್ ಮಾಡ್ಬೋದು, ಆದರೆ ಚೇಂಜ್ ಮಾಡೋಕ್ಕೆ ಮಾತ್ರ ಆಗಲ್ಲ. ಓಕೆ, ಇವಾಗ ಆಲ್ರೆಡಿ ನಾನು ಡಿಫ್ರೆನ್ಸ್ ಹೇಳಿದ್ದೀನಿ ಲಿಸ್ಟ್ಗೆ ಮತ್ತು ಟಪಲ್ಗೆ. ಮ್ಯಾಕ್ಸಿಮಮ್ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಲಿಸ್ಟ್ಗೆ ಮತ್ತು ಟಪಲ್ಗೆ ಇರೋ ಡಿಫ್ರೆನ್ಸ್ ಏನು ಅಂತ. ಆಲ್ಮೋಸ್ಟ್ ಆಲ್ ಪೈಥಾನ್ ಇಂಟರ್ವ್ಯೂ ಕ್ವಶನ್ಸಲ್ಲಿ ಇದು ಕೇಳ್ತಾರೆ. ಲಿಸ್ಟ್ ಅಂದರೆ ಚೇಂಜ್ ಮಾಡ್ಬೋದು, ಟಪಲ್ ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಅಂದರೆ ಲಿಸ್ಟ್ಸ್ ಆರ್ ಮ್ಯೂಟೇಬಲ್, ಟಪಲ್ಸ್ ಆರ್ ಇಮ್ಯೂಟೇಬಲ್ ಅಂತ ಹೇಳ್ಬೇಕು ನೀವು. ಓಕೆ, ಸೊ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಟಪಲ್ ವ್ಯಾಲ್ಯೂಸ್ ಅಂತಂದರೆ ಏನು ಪರ್ಪಸ್ಸು ಅಂತ ಕೇಳ್ಬೋದು ನೀವು. ಲಿಸ್ಟೇ ಯೂಸ್ ಮಾಡ್ಬೋದಲ್ವಾ ಟಪಲ್, ಯಾಕೆ ಅಂತಂದರೆ ರೀಸನ್ ಏನಪ್ಪ ಅಂತಂದರೆ ಡೇಟಾ ಸೇಫ್ ಆಗಿರುತ್ತೆ. ಅಂದರೆ ಒಂದ್ಸರಿ ನಾವು ಡೇಟಾ ಸ್ಟೋರ್ ಮಾಡಾದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕೆ ಆಗಲ್ಲ. ಮತ್ತು ಫಿಕ್ಸ್ಡ್ ಡೇಟಾ ಎಲ್ಲಿ ಸ್ಟೋರ್ ಮಾಡಬೇಕೋ ಅಲ್ಲಿ ನಾವು ಟಪಲ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ. ಡೇಟ್ ಆಫ್ ಬರ್ತ್ DOB equal to 1, 6, 1993. ಸೊ ಇದು DOB ಒಂದು ಸರಿ ನಾವು ಸ್ಟೋರ್ ಮಾಡಾದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡೋಕ್ಕೆ ಹೋದ್ರೆ ಎರರ್ ತೋರಿಸುತ್ತೆ. ಓಕೆ, ಹಾಗೆ ಎಕ್ಸಾಂಪಲ್ ಅಕೌಂಟ್ ನಂಬರ್. ಬ್ಯಾಂಕಲ್ಲಿ ನೀವು ಅಕೌಂಟ್ ನಂಬರ್ ಒಂದ್ಸರಿ ಕ್ರಿಯೇಟ್ ಮಾಡಾದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಕೂಡ ಅಲ್ವಾ. ಸೊ ಅಕೌಂಟ್ ನಂಬರ್ ಕೂಡ ಸ್ಟೋರ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ,
ಟಪಲ್ಲೇ ಯೂಸ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಅಲ್ವಾ ಟಪಲ್ಲು. ಲೂಪ್ ಕೂಡ ಯೂಸ್ ಮಾಡ್ಬೋದು ಟಪಲ್ ಜೊತೆ. ನಾನೊಂದು ಹೊಸ ಟಪಲ್ ತಗೋತೀನಿ. ಡೇಟಾ ಈಕ್ವಲ್ ಟು 90 something. ಓಕೆ, ಫಾರ್ I in data print I. ಸೊ ಈಚ್ ಐಟಮ್, ಈ ಡೇಟಲ್ಲಿರೋ ಪ್ರತಿ ಐಟಮು ಡಿಸ್ಪ್ಲೇ ಮಾಡುತ್ತೆ ನಾವು ಪ್ರಿಂಟ್ ಮಾಡಿದರೆ. ಫಾರ್ ಲೂಪ್ ಯೂಸ್ ಮಾಡಿ ಇಂಡಿವಿಜುವಲ್ ಆಗಿ ನಾವು ಇಂಡೆಕ್ಸಿಂಗ್ ಯೂಸ್ ಮಾಡಿ ಪ್ರಿಂಟ್ ಮಾಡೋ ಬದಲು ಎಲ್ಲ ಒಂದೇ ಸರಿ ಪ್ರಿಂಟ್ ಮಾಡೋಕ್ಕೆ ನಾವು ಫಾರ್ ಲೂಪ್ ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ನೋಡಿ 90 76 87 19. ಓಕೆ, ಇಲ್ಲಿರೋ ಡೇಟಾ 1 by 1 ಪ್ರಿಂಟ್ ಆಗಿದೆ. ಸೊ ನಿಮಗೀಗ ಟಪಲ್ ಅಂದರೆ ಏನು ಅಂತ ಅರ್ಥ ಆಯಿತು. ನೋಡಿ, ಟಪಲಲ್ಲಿ ಲಿಸ್ಟಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇರುತ್ತೆ, ಇಲ್ಲಿ ನಾರ್ಮಲ್ ಬ್ರಾಕೆಟ್ ಇರುತ್ತೆ. ಇದು ಒಂದು ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇಮ್ಯೂಟೇಬಲ್ ಟಪಲ್. ಓಕೆ, ಮತ್ತು ಆಕ್ಸೆಸ್ ಮಾಡೋದು ಇಂಡೆಕ್ಸಿಂಗ್ ಯೂಸ್ ಮಾಡಿ. ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್, ಅಕೌಂಟ್ ನಂಬರ್, ಇವೆಲ್ಲ ಟಪಲ್ಗೆ ಎಕ್ಸಾಂಪಲ್. ನಾನು ಆಲ್ರೆಡಿ ಹೇಳ್ದಂಗೆ ಇಂಟರ್ವ್ಯೂ ಅಲ್ಲಿ ಕೇಳೋದು ಲಿಸ್ಟ್ಗೆ ಮತ್ತು ಟಪಲ್ಗೆ ಇರೋ ಡಿಫ್ರೆನ್ಸ್ ಏನು ಅಂತ. ಸೊ ಇವತ್ತು ನಾವು ಈ ವಿಡಿಯೋ ಅಲ್ಲಿ ಟಪಲ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಟಪಲ್ಗೆ ಮತ್ತು ಲಿಸ್ಟಿಗಿರೋ ಡಿಫ್ರೆನ್ಸ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ನಾವು ಸೆಟ್ ಮತ್ತು ಡಿಕ್ಷನರಿ ಬಗ್ಗೆ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ, ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಯಾರಾದರೂ ಯೂಸ್ಫುಲ್ ಅನ್ಸೋರಿಗೆ ಶೇರ್ ಮಾಡಿ. ಪೈಥಾನ್ ಕೋರ್ಸ್ ಫುಲ್ ಕನ್ನಡದಲ್ಲಿ ಕಲಿಬೇಕು ಅಂತಂದರೆ ಹಾಗೆ ಪೈಥಾನ್ ಆಟೋಮೇಷನ್ ಪ್ಲೇ ಲಿಸ್ಟ್ ಕೂಡ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.